ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಇವತ್ತು ಒಂದು ಹೊಸ ರಿಂಗ್ ಲೈಟ್ನ ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಇದು ಆನ್ಲೈನಲ್ಲಿ ತೊಗೊಂಡಿರೋದಲ್ಲ, ನಾನು ಶಾಪ್ಗೆ ಹೋಗಿ ಕಂಡೀಷನ್ ಹೇಗಿದೆ ಅಂತ ನೋಡಿಬಿಟ್ಟು ಚೆಕ್ ಮಾಡಿ ಪ್ಯಾಕ್ ಮಾಡಿಸಿರೋದು. ಬಟ್ ನೋಡೋಣ, ಇವಾಗ ನಾನು ನಿಧಾನಕ್ಕೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಇವಾಗಲೇ ಓಪನ್ ಮಾಡ್ತಾ ಇದ್ದೀನಿ. ಬಿಗಿನಿಂಗಲ್ಲಿ ಒಂದು ಸುಮಾರಾಗಿರೋ ತೊಗೊಂಡಿದ್ದೆ, ಬಟ್ ಅದು ಇವಾಗ ಸ್ಟ್ಯಾಂಡ್ ಕೆಟ್ಟೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಹೊಸದು ತೊಗೊಂಡು ಬಂದೆ. ವೆಯ್ಟ್ ಇದೆ. ಆ್ಯಕ್ಚುಲಿ ನನ್ನ ಹಳೆ ರಿಂಗ್ ಲೈಟ್ ಸ್ಟ್ಯಾಂಡ್ ತುಂಬ ವೆಯ್ಟ್ಲೆಸ್ ಇತ್ತು. ರಿಂಗ್ ಲೈಟ್ ಹಾಕಿದ್ರೆ ಅಲ್ಲ ಆಡೋದು, ಇಲ್ಲ ಅಂದರೆ ಬಿದ್ದೋಗ್ಬಿಡೋದು. ಸೊ ಹಾಗಾಗಿ ನಾನು ಸ್ವಲ್ಪ ವೆಯ್ಟ್ ಇರೋದನ್ನೇ ತಗೊಂಡಿದ್ದೀನಿ. ಆ್ಯಂಡ್ ಇದು 18 ಇಂಚ್ ಇದೆ ಆ್ಯಂಡ್ ಅಷ್ಟೇ ವೆಯ್ಟ್ ಇದೆ ಕೂಡ. ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಥರ 3 ಸ್ಟೆಪ್ ಇದೆ. 18 ಇಂಚಿದ್ದು ಬರುತ್ತೆ ಇದು ಸ್ಟ್ಯಾಂಡು. ಸಖತ್ ಟೈಟ್ ಆಗಿದೆ ಆ್ಯಕ್ಚುಲಿ, ಹೊಸದಲ್ವಾ. ಸೊ ಹಾಗಾಗಿ ಎಲ್ಲ ತುಂಬ ಫಿಟ್ಟಾಗಿರುತ್ತೆ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿಯೇ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ, ಈ ಥರ ಆದರೆ ಕೈ ಗಾಯ ಆಗಿಬಿಡುತ್ತೆ ಕೆಲವೊಂದು ಟೈಮು. ಸೊ ನಂಗೆ ಒಂದು ಸರ್ತಿ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. 18 ಇಂಚ್ ಇಷ್ಟು ಹೈಟಲ್ಲಿ ಬರುತ್ತೆ. ಓಕೆ, ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಯೂಸ್ ಮಾಡ್ತಾ ಮಾಡ್ತಾ ಹೋಗ್ತಾ ಹೇಗಿದೆ ಕಂಡೀಷನ್ ಹೇಗಿದೆ ಅಂತ ಗೊತ್ತಾಗುತ್ತೆ. ನೋಡೋಣ. ಆ್ಯಂಡ್ ರಿಂಗ್ ಲೈಟ್ ಬಂದು ಇದು ಡಿಜಿಟೆಕ್ಕಿಂದ ತೊಗೊಂಡಿದ್ದೀನಿ. ಸ್ಟ್ಯಾಂಡ್ ಬಂದು ಸೋನಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ರಿಂಗ್ ಲೈಟ್ ಫೋಕಸ್ ಹೆಂಗಿದೆ, ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಇದೆ, ಯಾವ ಶೇಡ್ ಇದೆ ಅಂತ ನೀವೇ ನೋಡ್ಬೋದು ಇವಾಗ. ನಾನಿರೋ ಹೈಟ್ಗೆ ಆ ಬಾಕ್ಸ್ ಓಪನ್ ಮಾಡೋಕ್ಕೆ ಆಗ್ತಾ ಇಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಕೂತ್ಕೊಂಡಾಗ ನನಗಿಂತ ಬಾಕ್ಸೇ ಹೈಟಾಗಿ ಕಾಣಿಸ್ತಿದೆ ನನಗೆ. ಎಸ್, ಈ ಥರ ಕವರ್ ಕೊಟ್ಟಿದ್ದಾರೆ. ಒಳಗಡೆ ಏನಾದರೂ ಪ್ಯಾಕಿಂಗ್ ಇದೆಯಾ ನೋಡೋಣ. ಒಳಗಡೆ ಕವರ್ ಬೇರೆ ಹಾಕಿದ್ದಾರೆ ಗುರು. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದ್ದಾರೆ. ನೋಡಿ, ಈ ಥರ ಇದೆ. ಆ್ಯಂಡ್ ಇವಾಗ ಇದಕ್ಕೆ ಸೆಟ್ ಮಾಡೋಣ. ಆ್ಯಂಡ್ ಇದು ಸ್ವಲ್ಪ ಸ್ಪೇಸ್ ಆಗಲಿ ಅಂತ ಹೇಳ್ಬಿಟ್ಟು ಸ್ಕ್ರೂನ ಲೂಸ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಹಾಕಿರ್ತಾರೆ ಒಳಗಡೆ. ಅಯ್ಯೋ, ಬಿದ್ದೋಯ್ತು ನೋಡಿ. ಈ ಥರ ಫೋಲ್ಡ್ ಮಾಡಿ ಹಾಕಿರ್ತಾರೆ ಒಳಗಡೆ. ಅದನ್ನು ನಾವು ಸ್ಕ್ರೂನ ಲೂಸ್ ಮಾಡಿಕೊಂಡ್ರೆ ಅದು ಫೋಲ್ಡಬಲ್ ಆಗುತ್ತೆ. ನಮಗೆ ಯಾವ ಥರ ಬೇಕೋ ಆ ಥರ ಫೋಲ್ಡ್ ಆಗುತ್ತೆ. ಸೊ ಈ ಥರ ಸೆಟ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸಖತ್ ಟೈಟ್ ಇದೆ ಇದು. ಇದನ್ನ ನಮಗೆ ರಿಂಗ್ ಲೈಟ್ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಡೌನ್ ಬೇಕು ಅಂದರೆ ಡೌನ್ ಕೂಡ ಮಾಡ್ಕೋಬೋದು ರಿಂಗ್ ಲೈಟ್ನ. ಅದು ಸ್ಕ್ರೂನ ನಾನು ರೊಟೇಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಅದನ್ನು ಲೂಸ್ ಮಾಡಿದರೆ ನಮಗೆ ಡೌನ್ ಆಗುತ್ತೆ, ಟೈಟ್ ಮಾಡಿದ್ರೇ ನಮಗೆ ಸ್ಟ್ರೈಟ್ ಬೇಕು ಅಂದರೆ ಸ್ಟ್ರೈಟ್ ಕೂಡ ನಿಲ್ಲಿಸ್ಕೋಬೋದು ರಿಂಗ್ ಲೈಟ್ನ. ನಾವು ಲೆಂತ್ ತೀರಾ ಕಡಿಮೆ ಅಂದರೆ ಲಾಸ್ಟ್ ಸೈಜ್ ಇಷ್ಟೇ ಬರೋದು ನಮಗೆ. ಎಸ್, ಇಷ್ಟೇ ಲಾಸ್ಟ್ ಸೈಜ್ ಅನಿಸುತ್ತೆ. ನೋಡೋಣ ಫೋಕಸ್ ಯಾವ ರೀತಿ ಇದೆ ಆ್ಯಂಡ್ ಯಾವ ಶೇಡ್ಸ್ ಇದೆ ಅಂತ. ವಾರ್ಮ್ ಶೇಡ್ ನನಗೆ ಇಷ್ಟ ಆ್ಯಕ್ಚುಲಿ ಇದರಲ್ಲಿ. ಸೊ ಒಂಥರ ಗೋಲ್ಡನ್ ಶೇಡ್ ಚೆನ್ನಾಗಿ ಬರುತ್ತೆ. ಬಟ್ ನಮ್ಗೆ ಯೂಸ್ ಆಗೋದು ಆಲ್ಮೋಸ್ಟ್ ವೈಟ್ ಕಲರ್. ಈ ಥರ ಪಾಕೆಟ್ ಕೊಟ್ಟಿದ್ದಾರೆ ಕವರಲ್ಲಿ. ಇದು ಬಂದು ಮೊಬೈಲ್, ಇದು ನಾವು ವಿಡಿಯೋ ಮಾಡಲಿಕ್ಕೆ ಮೊಬೈಲ್ ಯೂಸ್ ಮಾಡ್ತೀವಲ್ವ. ಸೊ ಆ ಥರ ಇದರಲ್ಲಿ ಮೊಬೈಲ್ ಇಟ್ಕೊಂಡು ಬಿದ್ದೋಯ್ತು ನೋಡಿ. ಈ ಥರ ಮೊಬೈಲ್ ಇಟ್ಕೊಂಡು ನಾವು ವಿಡಿಯೋ ಮಾಡ್ಬೋದು ಇದರಲ್ಲಿ. ಅಲ್ಲಿ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಕೇಬಲ್ ಈ ಸ್ವಲ್ಪ ನಾನು ಕೇಬಲ್ ನೋಡಿನೇ ತೊಗೊಂಡು ಬಂದೆ, ಲೆಂತ್ ಜಾಸ್ತಿ ಇರೋದು ಬೇಕು ಅಂತ. ಸೊ
ಸೊ ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ಥರನೇ ನನಗೆ ಕೇಬಲ್ ಸಿಕ್ತು. ಕೆಲವೊಂದು ಕೇಬಲ್ ತುಂಬ ಶಾರ್ಟ್ ಇರುತ್ತೆ, ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಇದು ಬಂದು ಎಕ್ಸ್ಟ್ರಾ ಸ್ಕ್ರೂಸ್ ಇದೆ, ಯೂಸ್ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಬಟ್ ನನಗೆ ಇವಾಗ ನೀಡಿಲ್ಲ, ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಶೆಲ್ಲಾಗ್ಬಿಟ್ಟು ರಿಮೋಟ್ ಕಂಟ್ರೋಲ್ ಮಾಡ್ಬೋದು ಇದರಲ್ಲಿ ರಿಮೋಟ್ ಕೂಡ. ಬಟ್ ನಮಗೆ ರಿಮೋಟ್ ಅಷ್ಟೇನು ವರ್ಕ್ ಆಗಲ್ಲ, ನಾವು ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರ್ತೀವಿ. ಸೊ ಕೇಬಲ್ ಬಂದು ಲೆಂತ್ ಇಷ್ಟಿದೆ. ಐ ಲೈಕ್ ಇಟ್. ಎಸ್, ಸ್ವಲ್ಪ ಗೋಲ್ಡ್ ಶೇಡ್ ಇದೆ. ಆಫ್ ಆಯಿತು ನಿಮಿಷ. ಎಸ್, ಈ ಥರ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಬ್ರೈಟ್ನೆಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೊಟ್ಕೋಬೋದು, ಕಡಿಮೆ ಬೇಕು ಅಂದರೆ ನಾವು ಫುಲ್ ಕಡಿಮೆನೂ ಕೊಟ್ಕೋಬೋದು. ಆ್ಯಂಡ್ ವಾರ್ಮ್ ಶೇಡಲ್ಲೂ ಕೂಡ ಅಷ್ಟೇ ಇದೆ. ಸೊ ಗೋಲ್ಡನ್ ಶೇಡ್ ಆ್ಯಂಡ್ ವೈಟ್ ಶೇಡ್ ಎರಡು ಬರುತ್ತೆ ಇದರಲ್ಲಿ, ಅದರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿರ್ಬೋದು. ಲೈಟಿಂಗ್ ಫೋಕಸ್ ಮೇಲೆ ನಾವು ಯಾವ ಥರ ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಅಂತ ನಿಮಗೆ ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ, ನೀವು ಗೊತ್ತಾಗ್ತಿರ್ಬೋದು ನಿಮಗೆ. ಸೊ ಎಸ್, ಇದು ಬಂದು ವೈಟ್ ಶೇಡಲ್ಲಿ. ಚೆನ್ನಾಗಿದೆ. ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಂಗೆ ಇದು ಓಕೆ ಆಗಿದೆ, ಚೆನ್ನಾಗಿದೆ. ನಾನು ಶಾಪಲ್ಲೇ ಚೆಕ್ ಮಾಡ್ಕೊಂಡು ತಗೊಂಡು ಬಂದಿದ್ದೆ. ನಿಮಗೂ ಒಂದು ಸರ್ತಿ ತೋರಿಸೋಣ ಅಂತ ನಾನು ಮನೆಗೆ ಬಂದು ಪ್ಯಾಕೇಜ್ನ ನಿಮ್ಮ ಮುಂದೆನೇ ಓಪನ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಿಂದೆ ಇದು ಆಫ್ ಮತ್ತು ಆನ್ ಮಾಡೋ ಬಟನ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿರದೇ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದು ಮೊಬೈಲಲ್ಲಿ ನೋಡೋದಕ್ಕಿಂತ ನೀವು ಡೈರೆಕ್ಟಾಗಿ ನೋಡಿದ್ರೇ ಅದನ್ನು ಟಚ್ ಮಾಡಿದ್ರೆ ನಿಮಗೆ ಫೀಲ್ ಗೊತ್ತಾಗುತ್ತೆ ಯಾವ ಥರ ಇದೆ ಮೆಟೀರಿಯಲ್ ಅಂತ. ಆ್ಯಂಡ್ ಕವರಲ್ಲೂ ಕೂಡ ಅಷ್ಟೇ ನೋಡಿ, ಈ ಥರ ಬೆಲ್ಟ್ ಕೊಟ್ಟಿದ್ದಾರೆ ಸೇಫ್ಟಿಗೆ. ನಾವು ಗಾಡೀಲಿ ಕ್ಯಾರಿ ಮಾಡಬೇಕಾದ್ರೆ ಅದು ಆ ಕಡೆ ಈ ಕಡೆ ಬಿದ್ದು ಒಡೆದೋಗ್ಬಾರ್ದು ಅಂತ ಹೇಳ್ಬಿಟ್ಟು ಸೊ ಈ ಥರ ಬೆಲ್ಟ್ ಕೊಟ್ಟಿದ್ದಾರೆ ಸೇಫ್ಟಿಗೆ. ಈ ಥರ ನಾವು ಅಟ್ಯಾಚ್ ಮಾಡ್ಬೋದು. ಸೊ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.